ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಾರತ ಪಾಕ್ ಗಡಿಯಲ್ಲಿ ಪ್ರವಾಹಕ್ಕೆ ಇಡೀ ಗ್ರಾಮವೇ ಕೊಚ್ಚಿಕೊಂಡು ಹೋಗಿದೆ. ಪಾಕ್ನ ಪಂಜಾಬ್ ಭಾಗದಲ್ಲಿ ಪ್ರವಾಹಕ್ಕೆ ಇಡೀ ಗ್ರಾಮ ಕೊಚ್ಚಿಕೊಂಡು ಹೋಗಿದೆ. ರಾವಿ ನದಿ ಅಬ್ಬರಕ್ಕೆ ಭಾರತ ಪಾಕ್ ಗಡಿಯಲ್ಲಿ ಪ್ರವಾಹ ಉಂಟಾಗಿದೆ. ಪ್ರವಾಹಕ್ಕೆ ಇಡೀ ಗ್ರಾಮ ಕೊಚ್ಚಿಕೊಂಡು ಹೋಗಿರುವಂತಹ ಘಟನೆ ಇದು. ಪಾಕ್ನ ಪಂಜಾಬ್ ಭಾಗದಲ್ಲಿ ಪ್ರವಾಹ ಉಂಟಾಗಿದ್ದು ಪಾಕಿಸ್ತಾನದ ಈ ಸಿಕ್ಮಲ್ ಗ್ರಾಮ ಏನಿದೆ ಆ ಗ್ರಾಮದ ಹೆಸರು ಸಿಕ್ಮಲ್ ಅಂತ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಪಾಕ್ ಪಂಜಾಬ್ ಪ್ರದೇಶದಲ್ಲಿ ಈ ನೀರಿನ ಪ್ರಮಾಣ ಜಾಸ್ತಿ ಆಗಿರುವಂತಹ ಕಾರಣಕ್ಕಾಗಿ ಆತಂಕ ಕೂಡ ಹೆಚ್ಚಾಗಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದೀವಿ ನೋಡಿ. ಸಿಕ್ಮಲ್ ಗ್ರಾಮ ಏನಿದೆ कंप्लीट आगे मुಳುಗಡೆಯಾಗಿದೆ. 1988 तो रह गया है 2 फुट थले, बाकी पूरा ही पूरा ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ನಾವು ಒಂದ್ ಕಡೆ ನೀರಿನ ರಭಸ ಯಾವ ರೀತಿಯಾಗಿದೆ, ಮತ್ತೊಂದು ಕಡೆ ಅಲ್ಲೇ ಈ ಸಿಕ್ಮಲ್ ಗ್ರಾಮ ಏನಿದ್ದಾರೆ ಆ ಗ್ರಾಮಸ್ಥರೇ ಯಾರೋ ಬಹುಶಃ ಮೊಬೈಲಲ್ಲಿ ಶೂಟ್ ಮಾಡಿದ್ದಾರೆ. ಅಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ ಅಂತ ಹೇಳಿ ಬಹಳ ಭಯಂಕರವಾದಂಥ ದೃಶ್ಯ. ಆಮೇಲೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಈ ಕಂಪ್ಲೀಟ್ ಆಗಿ ಆ ಗ್ರಾಮ ಏನಿದೆ ಆ ಇಡೀ ಗ್ರಾಮ ಮುಳುಗಡೆ ಆಗಿದೆ. ಅಲ್ಲಿರೋರೆಲ್ಲ ಪರದಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆಮೇಲೆ ನೀರಿನ ಪ್ರಮಾಣ ಜಾಸ್ತಿ ಆಗಿರುವಂತ ಕಾರಣಕ್ಕಾಗಿ ಈಗ ಅಲ್ಲಿ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ರಾವಿ ನದಿ ಏನಿದೆ ಆ ರಾವಿ ನದಿಯ ಅಬ್ಬರಕ್ಕೆ ಭಾರತ ಪಾಕ್ ಗಡಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಆಮೇಲೆ ಆ ವಿಜುವಲ್ಸ್ಗಳು ನೋಡ್ತಾ ಇದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಲ್ಲಿ ಎಷ್ಟರ ಮಟ್ಟಿಗೆ ನದಿ ಅಬ್ಬರಿಸ್ತಾ ಇದೆ ಅಂತೇಳಿ. ರಾವಿ ನದಿ, ಸೊ ರಾವಿ ನದಿಯ ಅಬ್ಬರಕ್ಕೆ ಅಲ್ಲಿದ್ದಂತಹ ಸಿಕ್ಮಲ್ ಗ್ರಾಮ ಏನಿದೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಆಮೇಲೆ ಇಡೀ ಗ್ರಾಮ ಕೊಚ್ಚಿ ಹೋಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ನೀರಿನ ರಭಸ ಜಾಸ್ತಿ ಆದರೆ ಬಹುಶಃ ಅಲ್ಲಿರೋರಿಗೆ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳು ತಗೊಳ್ಬೇಕು ಅದೆಲ್ಲ ಬಹುಶಃ ತಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಬಟ್ ಆದರೆ ರಾವಿ ನದಿ ಅಬ್ಬರ ಎಷ್ಟರ ಮಟ್ಟಿಗಿದೆ ಅಂತೇಳಿ ದೃಶ್ಯದಲ್ಲಿ ಗೊತ್ತಾಗ್ತಾ ಇದೆ.